ಬೆಂಗಳೂರು ಮಧ್ಯದಲ್ಲಿ 300 ಕೋಟಿ ವರ್ಷ ಹಳೆಯ ಕಲ್ಲಿನ ಬಂಡೆಗಳಿವೆ ಅಂದ್ರೆ ನಂಬಲೇಬೇಕು. ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಲಾಸಿಸ್ ಚಂದ್ರ. ಇದು ಬಸವನಗುಡಿಯಲ್ಲಿರುವ ಒಂದು ಪಾರ್ಕ್, ಆದರೆ ಇದು ಸಾಮಾನ್ಯ ಪಾರ್ಕ್ ಅಲ್ಲ. ಸುಮಾರು 3000 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಶಿಲೆಗಳು ಇಲ್ಲಿ ಕಾಣಸಿಗುತ್ತವೆ. ಭೂಮಿಯ ಇತಿಹಾಸವನ್ನು ಮೌನವಾಗಿ ಹೇಳುತ್ತಿರುವ ಈ ಬೃಹತ್ ಕಲ್ಲುಗಳು ಬೆಂಗಳೂರಿನ ಅತ್ಯಂತ ಹಳೆಯ ನೈಸರ್ಗಿಕ ಸಂಪತ್ತಿನಲ್ಲಿ ಒಂದಾಗಿದೆ. ನಾಡಪ್ರಭು ಕೆಂಪೇಗೌಡರ ಮಗನಾದ ಇಮ್ಮಡಿ ಕೆಂಪೇಗೌಡರು ಸುಮಾರು 16ನೇ ಶತಮಾನದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕಾವಲು ಗೋಪುರಗಳನ್ನು ನಿರ್ಮಿಸಿದರು. ಅದರಲ್ಲಿ ದಕ್ಷಿಣದ ಗಡಿಯಾಗಿ ಈ ಕಲ್ಲಿನ ಬಂಡೆಯ ಮೇಲಿನ ಗೋಪುರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಿಂದೆ ಈ ಬಂಡೆಯ ಮೇಲಿಂದಲೇ ಕಾವಲುಗಾರರು ಶತ್ರುಗಳ ಆಗಮನವನ್ನು ಗಮನಿಸಿ ಬ್ಯುಗಲ್ ಅಂದರೆ ತುತ್ತೂರಿ ಊದುತ್ತಿದ್ದರು. ಅದರಿಂದಲೇ ಈ ಸ್ಥಳಕ್ಕೆ ಬ್ಯುಗಲ್ ರಾಕ್ ಎಂಬ ಹೆಸರು ಬಂದಿದೆ. ಹಸಿರು ಮರಗಳು, ಬೃಹತ್ ಶಿಲೆಗಳು, ಪಕ್ಷಿಗಳ ಚಿಲಿಪಿಲಿ ಧ್ವನಿ, ನಗರದ ಗದ್ದಲದ ಮಧ್ಯೆಯೂ ಇಲ್ಲಿ ಸಿಗೋದು ಅದ್ಭುತವಾದ ನೆಮ್ಮದಿ. ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಇಲ್ಲಿ ಜನರು ವಾಕಿಂಗ್, ಜಾಗಿಂಗ್, ಯೋಗ ಮತ್ತು ವ್ಯಾಯಾಮ, ಪುಸ್ತಕ ಓದೋದು, ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋರು, ಫೋಟೋ ಶೂಟ್ ಮಾಡೋರು, ಹೀಗೆ ಎಲ್ಲ ವಯಸ್ಸಿನ ಜನರನ್ನ ನೀವು ಇಲ್ಲಿ ನೋಡಬಹುದು. ಎಷ್ಟೋ ವಯಸ್ಕರ ಅಡ್ಡ ಕೂಡ ಹೌದು. ಈ ಪಾರ್ಕ್ ನಲ್ಲಿರುವ ದೊಡ್ಡ ದೊಡ್ಡ ಮರಗಳ ನೆರಳು, ಐತಿಹಾಸಿಕ ಕಲ್ಲಿನ ಬಂಡೆಗಳು ಮತ್ತು ತಂಪಾದ ವಾತಾವರಣ ಬೆಂಗಳೂರಿನ ಮಧ್ಯದಲ್ಲೇ ಒಂದು ನೈಸರ್ಗಿಕ ಸ್ವರ್ಗದ ಅನುಭವವನ್ನ ನೀಡುತ್ತದೆ ಅಂದ್ರೆ ತಪ್ಪಾಗಲ್ಲ. ಬಸವನಗುಡಿ ಸುತ್ತಮುತ್ತ ಬಂದ್ರೆ ಈ ಪಾರ್ಕ್ಗೆ ವಿಸಿಟ್ ಮಾಡೋದು ಮರಿಬೇಡಿ. ಈ ಜಾಗದ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ನನ್ನನ್ನು ಫಾಲೋ ಮಾಡಿಕೊಂಡು ಕಮೆಂಟ್ ಅಲ್ಲಿ ಲೊಕೇಶನ್ ಅಂತ ಹಾಕಿ ನಿಮ್ಮ ಡಿಎಂಗೆ ಶೇರ್ ಮಾಡ್ತೇನೆ. ಟಟ್ಟಾ ಬಾಯ್, ನಾನು ನಿಮ್ಮ ವಿಲಾಸಿಸ್ ಚಂದ್ರ.